ಅಜ್ಜಿ ಮನೆಗೆ ಹೋದ್ಮೇಲಿಂದ ಯಶ್ವಿ ಹೊಸದೇನೋ ಕಲ್ತಿದ್ದಾರೆ. ಏನಂತ ನೋಡಿ. ಯಶ್ವಿ, ಇಟ್ಟಲ್ ವಿಟ್ಟಲ್ ಗೋವಿಂದ. ಸೂಪರಮ್ಮನ ನಮ್ಮ ಟೈಮ್ ಮಾಡಿ ನೋಡಿ. ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ತೋಟಕ್ಕೆ ಹೋಗೋ ತಿಮ್ಮ, ಕಪ್ಪೆ ಕರಕರ, ಚಿಟ್ಟಿ ಚಿಲ್ಕಮ್ಮ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ವಿಟ್ಟಲ್ಲೇ ಹೇಳ್ಕೊಟ್ಟಿಲ್ವಲ್ಲ ನಾನು ಅಂತ ನನಗೆ ಶಾಕ್ ಆಯಿತು. ಈವ್ನಿಂಗ್ ಮನೆಗೆ ಬಂದಮೇಲಿಂದ ಪಕ್ಕದ ಮನೆ ಹುಡುಗಿ ಬಂದಿತ್ತು ಆಟ ಆಡ್ಸೋಕ್ಕೆ. ಅವಳ ಜೊತೆ ಆಟ ಆಡ್ಕೊಂಡಿತ್ತು. ಅದಾದಮೇಲಿಂದ ಹಾಗೆ ಸೈಕ್ಲಿಂಗ್ ಮಾಡೋಕ್ಕೆ ಕರ್ಕೊಂಡೋದೆ. ಇತ್ತೀಚೆಗೆ 6 ಗಂಟೆ ಮೇಲೆ ಮಳೆ ಶುರು ಆಗ್ತಿದೆಯಲ್ವ, ಸೊ ಆದಷ್ಟು ಬೇಗ ಕರ್ಕೊಂಡು ಹೋಗೋಣ ಅಂತ ಹೋದ್ರೂ ನಾವು ಬರೋಷ್ಟರಲ್ಲಿ ಮಳೆ ಶುರು ಆಯಿತು. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತ ಹಾಕಿದ್ರೆ ಎಲ್ಲನೂ ಎತ್ತಿ ಕೆಳಗೆ ಹಾಕೋ ಬುದ್ಧಿ ಕಲ್ತಿದ್ದಾರೆ ಈ ನಡುವೆ. ಸೊ ಡಿನ್ನರ್ಗೆ ಇವತ್ತು ಸೋಯಾ ಬೀಟ್ರೂಟ್ ಕಟ್ಲೆಟ್ ಮಾಡ್ತಿದ್ದೀನಿ. ಪಾಪಕ್ಕೆ ಸ್ವಲ್ಪ ಶೀತ ಆಗಿದೆ ಅಂದ್ಬಿಟ್ಟು ಕಷಾಯ ಸಹ ಮಾಡ್ತಾ ಇದ್ದೀನಿ. ಯಾವುದೇ ರೆಸಿಪಿನ ಶೂಟ್ ಮಾಡಿಲ್ಲ ಸೋಯಾ ಕಟ್ಲೆಟ್ದು, ಯಾಕಂದರೆ ಮೇಡಮ್ ಅವ್ರು ಕಿಚನಲ್ಲಿ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎತ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಅಂತ ಥಿಂಕ್ ಮಾಡ್ತಿದ್ದೆ. ಸೊ ಎತ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದೇ ಬಿಡ್ತು. ಇವತ್ತು ಎತ್ಕೊಂಡೆ ಡಿನ್ನರ್ನ ಪ್ರಿಪೇರ್ ಮಾಡಬೇಕಾಯ್ತು. ಮನೇಲಿ ಯಾರೂ ಹೆಲ್ಪ್ ಇಲ್ಲದೆ ಒಬ್ಬರೇ ಮಗುನ ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ರೇ ಅವ್ರ ಬೆಲೆ ಏನಂತ ಗೊತ್ತಾಗುತ್ತೆ ಅಲ್ವಾ. ಸೊ ಇವತ್ತು ನನ್ನ ಹಸ್ಬೆಂಡು ಡಿನ್ನರ್ಗೆ ಬರಲ್ಲ ಅಂತ ಹೇಳಿದರು. ಲೇಟ್ ಆಗುತ್ತೆ ಅಂದಿದ್ದಕ್ಕೆ ನಾವಿಬ್ಬರೇ ಡಿನ್ನರ್ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಿದ್ದೆ. ಒಬ್ಬರೇ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಕೆಲವೊಂದು ಸಲ. ಓಕೆ, ನಾನು ಒಂದು ಸ್ವಲ್ಪ ಸ್ಲೋ ಆಗಿ ಮಾಡ್ಕೊತೀನಿ. ಈ ವಿಡಿಯೋ ಹೆಂಗೆ ರೆಕಾರ್ಡ್ ಆಯಿತೋ ಗೊತ್ತಿಲ್ಲ. ನಾನು ಅಡುಗೆ ಮನೆಗೆ ಹೋಗಿದ ತಕ್ಷಣ ನನ್ನ 2 ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ಹಿಂದೆ ಬರ್ತಿದ್ದಾರೆ. ಈ ವಿಡಿಯೋ ನೋಡಿನೇ ತುಂಬ ಖುಷಿ ಆಗಿಬಿಡ್ತು ನನಗೆ. ಇದಾದ್ಮೇಲಿಂದ ಪಾಪುಗೂ ಡಿನ್ನರ್ ಮಾಡಿಸ್ದೆ. ಈ ಥರ ಕಟ್ಲೆಟ್ಸ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಸೊ ನಂಗೆ ಟೈಮ್ ಇರುವಾಗ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ನಾವು ಏನು ಮಾಡಿದ್ದೀವೋ ಅದನ್ನೇ ತಿನ್ನಿಸ್ತೀನಿ ಪಾಪ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಕಟ್ಲೆಟ್ ಮಾಡಿ ಕೊಟ್ಟೆ. ಅದಾದಮೇಲೆ ಕಷಾಯ ಸಹ ಆರಿತ್ತು, ಅದನ್ನು ಒಂದು ಸ್ವಲ್ಪ ಕುಡಿಸ್ದೆ. 2 ಸಿಪ್ ತೊಗೊಂಡಿದ್ದಷ್ಟೇ, ಆಮೇಲಿಂದ ಕುಡ್ದೇ ಇಲ್ಲ. ಸರಿ ಆಯಿತು ನಾನೇ ಕುಡಿತೀನಿ ಬಿಡು ಅಂತ ಕುಡಿದೆ. ಯಾಕಂದರೆ ನನಗೂ ಶೀತ ಆಗಿದೆ, ನನ್ನಿಂದನೇ ಪಾಪುಗೆ ಬಂದಿರೋದು. ಸೊ ನಾನು ಕುಡ್ದು ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಆಟ ಆಡ್ತಾ ಇದ್ವಿ. ಆಡ್ಸ್ತಾ ನಿದ್ದೆ ಬಂದುಬಿಟ್ಟಿತ್ತು. 9 ಗಂಟೆ 9:15 ಆದರೆ ನಮ್ಮ ಮಗುಗೆ ನಿದ್ದೆ ಬಂದುಬಿಡತ್ತೆ. ಸೊ ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ ಎದ್ದೋಳೋದು. ಸರಿ ಆಯಿತು ಮಲಗಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ರೂಮಿಗೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಮಲಗಿಸ್ತೀನಿ. ಬೆಡ್ಡೆಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ ಪಾಪುಗೂ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸರಿ ಮಲಗಿಸೋಣ ಅಂದ್ಬಿಟ್ಟು ನಿದ್ದೆ ಮಾಡಿಸ್ತಾ ಇದ್ದೆ. ಇವತ್ತಿನ ಡೇ ನಂದು ತುಂಬ ಚೆನ್ನಾಗಾಯಿತು. ನಿಮ್ಮ ಡೇ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ. ಗುಡ್ ನೈಟ್.